ಜಮಖಂಡಿ ನಗರದ ಜಮಖಂಡಿ ಮುಧೋಳ್ ಮಾರ್ಗದ ಬೈಪಾಸ್ ರಸ್ತೆಯು ಮಳೆಯ ನೀರಿನಿಂದ ತುಂಬಿಕೊಂಡು ಹೊಂಡದಂತೆ ಆಗಿರುವ ಬೈಪಾಸ್ ರಸ್ತೆ. ಶಾಲಾ ಮಕ್ಕಳು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಶಾಲೆಗೆ ಹೋಗುವುದು ಸರ್ವೇ ಸಾಮಾನ್ಯವಾಗಿದೆ. ಶಾಲಾ ಮಕ್ಕಳು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲು ಹೋಗಬೇಕಾದರೆ ನೀರಿನ ಹೊಂಡದಂತೆ ತುಂಬಿರುವ ರಸ್ತೆಯನ್ನು ದಾಟಲು ಮಕ್ಕಳು ಹರಸಾಹಸವನ್ನ ಪಡಬೇಕಾಯಿತು. ಜನರಿಗೆ ಹಾಗೂ ಮಕ್ಕಳಿಗೆ ಸಿಗುತ್ತಿಲ್ಲ ಸುರಕ್ಷಿತ ರಸ್ತೆ. ಜಮಖಂಡಿ ಶಾಸಕರ ವಿರುದ್ಧ ಹಿಡಿ ಶಾಪವನ್ನ ಸ್ಥಳೀಯರು ಸಾರ್ವಜನಿಕರು ಹಾಕುತ್ತಿದ್ದಾರೆ. ಹೊಂಡದಂತೆ ತುಂಬಿಕೊಂಡಿರುವ ರಸ್ತೆ ಸುಧಾರಣೆ ಮಾಡದಿದ್ದರೆ ಶಾಲಾ ಮಕ್ಕಳು, ಪಾಲಕರು ಹಾಗೂ ಸಾರ್ವಜನಿಕರು ಶಾಲಾ ಮಕ್ಕಳೊಂದಿಗೆ ಶಾಸಕ ಜಗದೀಶ್ ಗುಡಗುಂಟೆ ಅವರ ಮನೆಗೆ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದಂತಹ ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾರೆ ಮಾಡುತ್ತಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದಂತಹ ಸ್ಥಳೀಯರು ಮಾರ್ಗ ಈ ಮಾರ್ಗದೊಳಗೆ ಸ್ವಲ್ಪ ಮಳೆ ಆದರೂ ಸಹ ಈ ರೀತಿ ಕೆರೆ ನಿಂತಾಗ ನೀರು ನಿಲ್ಲುತ್ತವೆ. ದಯವಿಟ್ಟು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಸಾರ್ವಜನಿಕರಿಗೆ ಆಗಿರ್ಬೋದು, ಸಮಯಕ್ಕೆ ಹೋಗಿ ಅವ್ರು ಹೇಳ್ತಾರ ಪೇಪರ್ ತಪ್ಪೋದಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡಿಕೊಡ್ತೇನೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರಾಗಿರ್ಬೋದು, ನಗರಸಭೆಯವರಾಗಿರ್ಬೋದು, ವಿವಿಧ ಇಲಾಖೆಯವರು ದಯವಿಟ್ಟು ಇದಕ್ಕೆ ಏನ್ ಬೇಕು ಅದನ್ನು ಕ್ರಮವನ್ನು ತಗೊಂಡು ಇದನ್ನ ರೋಡನ್ನ ಅತಿ ಶೀಘ್ರದೊಳಗೆ ಸುಧಾರಿಸತಕ್ಕಂತಹ ಹೈಟಲ್ಲಿ ಮಾಡತಕ್ಕಂಥ ಕಾರ್ಯ ಮಾಡಬೇಕಂತ ವಿನಂತಿಯನ್ನು ಮಾಡ್ತೇನೆ. ದಯವಿಟ್ಟು ಇವತ್ತಿನ ದಿನ ಆಗಸ್ಟ್ 15 ಇರೋದರಿಂದ ಕಾಲೇಜು ವಿದ್ಯಾರ್ಥಿಗಳು, ಹೈಸ್ಕೂಲ್ ವಿದ್ಯಾರ್ಥಿಗಳು, ಪ್ರೈಮರಿ ವಿದ್ಯಾರ್ಥಿಗಳು ಶಾಲೆಗಳಿಗೆ ಹೋಗಬೇಕಾದ್ರೆ ಈ ಒಂದು ಸಣ್ಣ ಕಿರಿಯೊಳಗೆ ಹಾಕೋದಾಗುತ್ತೆ. ಪಾಪ ಬೇರೆ ಬೇರೆ ವಾಹನ ಸವಾರರು ಅವರಿಗೆ ಸಾಥ್ ಕೊಟ್ಟು ಬೇರೆ ಕಡೆ ಬಿಡ್ತಕ್ಕಂಥ ಕಾರ್ಯವನ್ನು ಮಾಡಾಕಿದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕರ ಗೋಳಿಗೆ ಶಾಸಕರು, ನಗರಸಭೆ ಮತ್ತು ಇನ್ನಿತರ ಅಧಿಕಾರಿಗಳು ಸ್ಪಂದಿಸಿ ಈ ಒಂದು ಕಾರ್ಯವನ್ನು ಅತಿ ಶೀಘ್ರದೊಳಗೆ ಯಶಸ್ವಿ ಮಾಡಿ ರೋಡನ್ನು ಕೊಡಬೇಕಾಗಿ ನೆನೆಸ್ಕೊಳ್ತೇನೆ. ಶಾಸಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಶಾಸಕರು ಅತಿ ಶೀಘ್ರದೊಳಗೆ ಇದೊಂದು ಕ್ರಮ ತಗೊಂಡ್ರಪ್ಪ ಅಂತಂದ್ರೆ ಅವ್ರು ಬಹಳ ದೊಡ್ಡ ಗೌರವ ಪಡ್ತಕ್ಕಂಥ ಕಾರ್ಯ ಆಗ್ತದೆ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಅನೇಕ ಕಾರ್ಯಗಳನ್ನು ಮಾಡಾಕಿದ್ದಾರೆ. ಅದರೊಂದಿಗೆ ಇದೊಂದು ನೀರನ್ನ ತಡಿತಕ್ಕಂಥ ಅಥವಾ ಗಡ್ರಿಗೆ ಹೋಗುವ ಮಾರ್ಗ ಏನಾದರೂ ಮಾಡಿ ಅಥವಾ ಹೈಟ್ ಮಾಡಿ ರೋಡ್ ಹೈಟ್ ಮಾಡಿ ಏನಾದರೂ ಮಾಡಿದ್ರಪ್ಪ ಅಂತಂದ್ರೆ ಬಹಳ ಒಳ್ಳೇದಾಗ್ತದೆ. ಹಾಗಾಗಿ ಶಾಸಕರಿಗೆ ಗಮನ ತರತಕ್ಕಂಥ ಕಾರ್ಯ ನಾವು ಮಾಡ್ತೀವಿ. ಬಹಳ ಕ್ರಿಯಾಶೀಲರಿರೋದರಿಂದ ಇದನ್ನ ಅತಿ ಶೀಘ್ರದೊಳಗೆ ಅವರು ಮಾಡ್ತಾರೆ ಅಂತ ನಂಬಿಕೆ ಇದೆ. ರಾಜ್ಕುಮಾರ್ ಪಾಟೀಲ್ ಜೊತೆ ಮಹೇಶ್ ದೇಮಶೆಟ್ಟಿ, KS ನ್ಯೂಸ್ ಮುಧೋಳ್.